ಆರ್ಎಸ್ಎಸ್ಗೆ ಮೂಗುದಾರ ಹಾಕೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋ ಹಾಗಿದೆ. ಯಾಕಂದ್ರೆ ಖಾಸಗಿ ಸಂಸ್ಥೆಗಳು ಈ ಸರ್ಕಾರಿ ಆವರಣದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಪರ್ಮಿಷನ್ ಅನ್ನ ಕಡ್ಡಾಯ ಮಾಡಿದೆ. ಆ ಮೂಲಕ ಆರ್ಎಸ್ಎಸ್ನ ಹೆಸರು ಹೇಳದೆ ಈಗ ಲಗಾಮ್ ಹಾಕೋಕೆ ಹೊರಟಿದೆ. ಇದು ಬಿಜೆಪಿ ಕಣ್ಣು ಕೆಂಪಗಾಗಿಸಿದೆ. ಸದ್ಯಕ್ಕೆ ಆರ್ಎಸ್ಎಸ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಿರುವಂತಹ ಜಟಾಪಟಿ ಏನೇನು, ಬನ್ನಿ ರಿಪೋರ್ಟ್ ನೋಡೋಣ. ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂತದ್ದಿರಬಹುದು. ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು. A detailed GO will be issued. ಇದು RSS ತಾಗೋದು ಇಲ್ಲ, ತಟ್ಟೋದು ಇಲ್ಲ. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಬಿಗ್ ಫೈಟ್ ನಡೀತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಡೆಸೋ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋ ಕುರಿತು ಸಿಎಂಗೆ ಪತ್ರವೊಂದನ್ನ ಬರೆದಿದ್ರು. ಇದಾದ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೆದಿದ್ವು. ಸದ್ಯ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಹೆಸರೇಳದೆ ಚಟುವಟಿಕೆಗಳಿಗೆ ಅಂಕುಶ ಹಾಕುವುದಕ್ಕೆ ನಿರ್ಧರಿಸಿದೆ. ಸರ್ಕಾರಿ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಕಡ್ಡಾಯಗೊಳಿಸಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿನ ಚಟುವಟಿಕೆಗೆ ಅನುಮತಿ ಕಡ್ಡಾಯಗೊಳಿಸಿ ಆರ್ಎಸ್ಎಸ್ಗೆ ಮೂಗುದಾರ ಹಾಕುವುದಕ್ಕೆ ಮುಂದಾಗಿದೆ. ಅನುಮತಿ ಪಡೆದು ಮಾಡಬಹುದು. ಅದಕ್ಕೆ ಇರ್ತಕ್ಕಂಥ ವ್ಯಾಪ್ತಿ, ನೀತಿ, ಯಾವ ಕಾರ್ಯಕ್ರಮ, ಏನು ಕಾರ್ಯಕ್ರಮ ಅವನ್ನೆಲ್ಲ ತೋರಿಸಿ ಎ ಡಿಟೇಲ್ಡ್ GO ವಿಲ್ ಬಿ ಇಶ್ಯೂಡ್. ಇನ್ನು ಈ ಬೆಳವಣಿಗೆಯ ಬಗ್ಗೆ ಧ್ವನಿ ಎತ್ತಿದ್ದ ಪ್ರಿಯಾಂಕ್ ಖರ್ಗೆ ಹಿಂದಿನ ಕೆಲ ಆದೇಶ ಕ್ರೋಢೀಕರಿಸಿ ಹೊಸ ಕಾನೂನು ಜಾರಿ ಮಾಡುತ್ತೇವೆ ಎಂದಿದ್ದಾರೆ. ಇನ್ನು ಕೆಲ ನಾಯಕರು ಸರ್ಕಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರಿ ಜಾಗ ಇರಬಹುದು, ಸಾರ್ವಜನಿಕರ ಜಾಗ ಇರಬಹುದು, ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು. ಮತ್ತು ಬೇರೆ ಬೇರೆ ಆಕ್ಟ್ಗಳಿವೆ, ನಿಯಮಗಳಿವೆ, ಅವೆಲ್ಲಾನು ಸೇರಿಸಿ ಒಂದು ಹೊಸ ನಿಯಮವನ್ನ ಮಾಡಬೇಕು. ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂತದ್ದಿರಬಹುದು, ಮತ್ತೊಂದಿರಬಹುದು. ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂತ ಸಂಸ್ಥೆ. ಸೊ ಆದ್ರೂ ಕೂಡ ನಾವೇನು ಬ್ಯಾನ್ ಮಾಡಕ್ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಂಗೆ ಚಟುವಟಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ. ಆದರೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕ್ತಿರೋ ವಿಚಾರಕ್ಕೆ ಬಿಜೆಪಿ ನಿಗಿ ಕೆಂಡವಾಗಿದೆ. ಜನಾಂದೋಲನ ರೂಪಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದೆ. ನಿಮಗೆ ಧೈರ್ಯ ಇದ್ರೆ ಹೇಳ್ರಲ್ಪ, RSS ಅವ್ರಿಗೆ ನಾವು ಮಾಡ್ಲಿಕ್ಕೆ ಕೊಡಂಗಿಲ್ಲ, ಎಲ್ಲರಿಗೂ ಮಾಡ್ಲಿಕ್ಕೆ ಕೊಡ್ತೀವಿ. ಡೈರೆಕ್ಟ್ ಆಗಿ RSS ಗೆ ಸರ್ಕಾರಿ ಕಟ್ಟಡಗಳಲ್ಲಿ ಅಥವಾ ಸರ್ಕಾರಿ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೊಡಂಗಿಲ್ಲ ಅಂತಿರಲ್ಲ, ಅದೇ ದಿವಸ ಬಂದು ಸರ್ಕಾರಿ ಆವರಣದಲ್ಲಿ ನಮ್ಮ RSS ಭಗವಾ ಧ್ವಜಕ್ಕೆ ಬಂದು ನಾನು ಪ್ರಣಾಮವನ್ನು ತೆಗೆದುಕೊಂಡು ಹೋಗ್ತೇನೆ. ಅದೇ ದಿವಸ ಬಂದು ಪ್ರಣಾಮ ತಗೋತೇನೆ. ಏನ್ ಮಾಡ್ತೀರಿ? ಏನೊಂದು ಇವತ್ತು ನಿರ್ಣಯವನ್ನ ತಗೊಂಡಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಜನ ವಿರೋಧಿ ನಿರ್ಧಾರ. ನೀವು ತಗೊಂಡಿರುವಂತ ನಿರ್ಧಾರವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ಸಮಾಲೋಚನೆಗಳನ್ನ ಮಾಡಿ ಏನಿವತ್ತು ಜನ ಆಂದೋಲನ ಖಂಡಿತ ಇದರ ವಿರುದ್ಧ ಆಗುವಂತದಾಗತ್ತೆ. ನೀವು ನಿಮ್ಮ ಆಡಳಿತದ ವೈಫಲ್ಯತೆ ಮುಚ್ಕೊಳ್ಳೋದಕ್ಕೆ ರಾಜಕೀಯ ನೇತೃತ್ವ ಈ ರೀತಿಯಾದಂತ ದಿಕ್ಕು ತಪ್ಪಿಸುವಂತ ಮಾತನ್ನಾಡೋದು ಅಕ್ಷಮ್ಯ ಅಪರಾಧ. ಇದು RSS ತಾಗೋದು ಇಲ್ಲ, ತಟ್ಟೋದು ಇಲ್ಲ. ಆನೆ ನಡೆಯೋ ಮಾರ್ಗದಲ್ಲಿ ನಡೆದೇ ನಡೆಯುತ್ತೆ. ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏರಿದಂತ ತುರ್ತು ಪರಿಸ್ಥಿತಿ ನೆನಪಿಗೆ ಬರ್ತದೆ. ಇನ್ನು ರಾಜ್ಯ ಸರ್ಕಾರ ಹೊಸ ವಿಧೇಯಕ ತರಲು ಮುಂದಾಗಿದೆ. ಕಾನೂನು ಇಲಾಖೆ ಈಗಾಗಲೇ ವಿಧೇಯಕ ಕರಡು ಸಿದ್ಧಪಡಿಸಿದೆ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ ನೀಡಲಾಗುತ್ತದೆ. ಇಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಈ ಮೂಲಕ ಆರ್ಎಸ್ಎಸ್ ವಿರುದ್ಧ ತಮ್ಮ ಸಮರ ಮುಂದುವರಿಸಿದ್ದಾರೆ. ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೂ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು, ಭಾಗವಹಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.